ಈಗ ಅಬ್ರಾಹಂ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಅಬ್ರಾಹಂ ಅವ್ರ ಹೆಸರು? ಟಿ.ಜೆ. ಅಬ್ರಾಹಂ ಬಗ್ಗೆ ನಾನು ಪತ್ರಿಕೆಯಲ್ಲಿ ಟಿವಿ ಮಾಧ್ಯಮದಲ್ಲಿ ನೋಡಿದ್ದು. ಅವನೊಬ್ಬ ಕಳ್ಳ ಹಿಂಗೆ ಹೇಳಿದ್ರಲ್ಲ, ಫ್ರಾಡ್, ಕನ್ನಡದ ಬ್ಲ್ಯಾಕ್ ಮೇಲರ್ ಅಂತ ಹೇಳಿದ್ರು. ಇದೇ ಸಿದ್ದರಾಮಯ್ಯನವರು ಜಂತಕಲ್ ಮೈನಿಂಗ್, ನಿಮ್ಗೆಲ್ಲ ಮಾಧ್ಯಮದವ್ರು ಗೊತ್ತಿದೆ, ಜಂತಕಲ್ ಮೈನಿಂಗ್ ಆದಾಗ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ. ಆ ಸಂದರ್ಭದಲ್ಲಿ ಇದೇ ಅಬ್ರಾಹಂ, ಇದೇ ಟಿ.ಜೆ. ಅಬ್ರಾಹಂ ಕೇಸ್ ಹಾಕ್ತಾರೆ. ಕೇಸ್ ಹಾಕಿದಾಗ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡ್ರು, ಅವರು ಬಂದು ಪ್ರೆಸ್ಸಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಟಿ.ಜೆ. ಅಬ್ರಾಹಂ ಏನು ಹಾಕಿದಾನೋ ಹಾಕಿದ್ಮೇಲೆ ಅವ್ನು ಕರೆಕ್ಟಾಗಿ ಹಾಕೋದು, ಅವನು ಸುಳ್ಳು ಹಾಕಲ್ಲ, ಅವನೇನು ಹಾಕಿದಾನೋ ಕರೆಕ್ಟಾಗಿ ಹಾಕಿದ್ದಾನೆ, ಅವನ್ನ ನಾನು ಸಮರ್ಥನೆ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದೆ, ಅವನೊಬ್ಬ ಸಾಮಾಜಿಕ ಕಾರ್ಯಕರ್ತ, ಆಕ್ಟಿವಿಸ್ಟ್ ಅಂತ ಇದೇ ಸಿದ್ದರಾಮಯ್ಯನವರು ಬಾಯಲ್ಲಿ ಹೇಳಿದ್ದಾರೆ. ಬೇಡ, ಬಿಟ್ಬಿಡಿ ಅದನ್ನು. ಎರಡನೇದು, ಯಡಿಯೂರಪ್ಪನವ್ರದ್ದು ಕೇಸ್ ನಡೀತಾ ಇದೆ, ಸುಪ್ರೀಂ ಕೋರ್ಟಲ್ಲಿ ಇದೆ, ಈಗ ಪ್ರೆಸೆಂಟ್ ಸುಪ್ರೀಂ ಕೋರ್ಟಲ್ಲಿ ಇದೆ. ಇದೇ ಟಿ.ಜೆ. ಅಬ್ರಾಹಂ ಹಾಕಿರೋದು. ಇವನು ಫ್ರಾಡ್ ಅಲ್ವಾ? ಟಿ.ಜೆ. ಅಬ್ರಾಹಂ ಸಿದ್ದರಾಮಯ್ಯನವ್ರ ಪ್ರಕಾರ ಫ್ರಾಡು. ಹಂಗಾರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆಯಲ್ಲ, ಈಗ ರಾಜ್ಯ ಸರ್ಕಾರ ವಾಪಸ್ ತಗೊಂಬಿಡ್ಲಿ. ಹಂಗಾರೆ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಇದೆ ಸುಪ್ರೀಂ ಕೋರ್ಟಲ್ಲಿ, ರಾಜ್ಯ ಸರ್ಕಾರ ವಾಪಸ್ ತಗೊಂಬಿಡ್ಲಿ. ನೀವು ಫ್ರಾಡ್ ಅಂತ ಹೇಳಿದಿರಲ್ಲಪ್ಪ, ಈ ಫ್ರಾಡ್ ಮನುಷ್ಯ ಅಂತ ಹೇಳಿದಿರಲ್ಲ, ಹಂಗಾರೆ ವಾಪಸ್ ತಗೊಳ್ಳಿ. ನನ್ನ ಪ್ರಶ್ನೆ ಅವ್ರಿಗೆ, ಬಿಜೆಪಿಯವ್ರ ಮೇಲೆ ಕೇಸ್ ಹಾಕಿದ್ರೆ ಅವನು ಕರೆಕ್ಟ್ ಪರ್ಫೆಕ್ಟ್, ನಿಮ್ಮ ಮೇಲೆ ಕೇಸ್ ಬಂದ ತಕ್ಷಣ ಅವನು ಫ್ರಾಡ್. ಈ ದ್ವಂದ್ವ ನೀತಿ ಇದೆಯಲ್ಲ, ನಿಮಗೆ ನೀವೇ ಸಿದ್ದರಾಮಯ್ಯನವರು ನಾನು ಕ್ಲೀನ್ ಅಂತಾರೆ. ನಿಮಗೆ ಕ್ಲೀನ್ ಅಂತ ಯಾರು ಹೇಳ್ಬೇಕ್ರಿ? ಜನ, ಮಹಾತ್ಮ ಗಾಂಧೀಜಿನ ಜನ ಹೇಳಿದ್ದು ಮಹಾತ್ಮ ಅಂತ. ಗಾಂಧೀಜಿಯವರೆಂದು ನಾನು ಮಹಾತ್ಮ ಅಂತ ಹೇಳಲೇ ಇಲ್ಲ. ಅಣ್ಣಾ ಹಜಾರೆನ ಜನ ಹೇಳಿದ್ದು, ಅಣ್ಣಾ ಹಜಾರೆ ಕ್ಲೀನ್ ಶುದ್ಧಾಸ್ತ ಅಂತ ಹೇಳಿದ್ದು ಜನ. ಅಣ್ಣಾ ಹಜಾರೆನ ಎಂದು ಹೇಳಿಲ್ಲ. ಈ ಮನುಷ್ಯ ದಿನನಿತ್ಯ ಹತ್ರ ನಾನು ಕ್ಲೀನ್ ಅಂತಾರೆ. ನೀನೇನು ಕ್ಲೀನ್ ಅಂದರೆ ಆಗಲ್ಲಪ್ಪ, ಅದು ಅಡ್ವರ್ಟೈಸ್ಮೆಂಟ್ ಕೊಟ್ಟೋಗ್ತದೆ. ಈ ನಿರ್ಮಾ ಇವೆಲ್ಲ ಹೋಗ್ತದೆ, ಆ ಅಡ್ವರ್ಟೈಸ್ಮೆಂಟ್ ಹೋಗ್ತದೆ, ಇದಕ್ಕೆ ಉಪಯೋಗ ಬರಲ್ಲ. ಜನ ಹೇಳಬೇಕು ಕ್ಲೀನ್ ಅಂತ. ನೀನೇ ರೀಡು ಮಾಡಿ ಸಿಕ್ಕಾಕೊಂಡಿದ್ಯಾ. ಆಬ್ಲೆಟ್ ವಾಚ್, ಯಾವ ವಾಚ್ ಅದು? ಓಬ್ಲೋ ವಾಚು, ಅದನ್ನ ತಗೊಂಡೆ, ಸಿಕ್ಕಾಕಂತೀನಿ ಅಂತ ಗೊತ್ತಾದ ತಕ್ಷಣ ಎಸ್ಕೇಪ್ ಆಗ್ಬಿಡ್ತಾರೆ. ತಗೊಂಡ್ರು ವಿಧಾನಸೌಧದ ನಮ್ಮ ಕ್ಯಾಬಿನೆಟ್ ಒಳಗಡೆ ಇಟ್ಬಿಟ್ಟವ್ರೆ. ಅದನ್ನು ನಾನು ಮೊನ್ನೆ ಮಂತ್ರಿ ಆಗಿದ್ದಾಗ ನೋಡಿದೆ, ಅಲ್ಲಿ ಇಟ್ಟೆ ಹೋದ. ತಪ್ಪಿಲ್ಲ ಅಂದ್ರೆ ಯಾಕಪ್ಪ ಇಟ್ಟೆ? ಕೈ ಕಟ್ಕೊಬೇಕಾಯ್ತು, ಈ ಕೈಗೂ ಒಂದು ಕಟ್ಕೊಬೇಕಾಯ್ತು, ಬಲಗೈಗೊಂದು ಎಡಗೈಗೊಂದು, ಎರಡು ಕಡೆ ನಾನು ತಪ್ಪೇ ಮಾಡಿಲ್ಲ ಅಂತ ತೋರಿಸ್ಕೊಬೇಕಾಯ್ತು. ನೀವು ಅದನ್ನು ತಗೊಂಡೋಗಿ ಅಲ್ಲಿಟ್ಟೆ. ಇವಾಗೂ ಹೇಳ್ತಾವ್ರೆ ಏನೋ ಮೂಡೋದು, ನಾನು ಸೈಟ್ಗಳನ್ನು ವಾಪಸ್ ಕೊಡೋಕೆ ಸಿದ್ಧ ಇದ್ದೀನಿ ಅಂತ ನೋಡಿದೆ ನಾನು ಮಾಧ್ಯಮದಲ್ಲಿ, ಎಲ್ಲೋ ಒಂದು ಕಡೆ ಬಂದಿತ್ತು. ತಪ್ಪು ಮಾಡಿಲ್ಲ ಅಂತ ನೀನೇ ಹೇಳ್ತಾ ಇದ್ದೀಯಾ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು? ನನ್ನ ಹೆಂಡತಿಯವರು 2014ರಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಬಂದು ಒಂದು ಅರ್ಜಿ ಕೊಟ್ಟರು, ನನಗೆ ಸೈಟ್ ಕೊಡು ಅಂತ. ನಾನು ಕೊಡಲ್ಲ, ನಾನು ಅಧಿಕಾರದಲ್ಲಿರೋವರೆಗೂ ನಾನು ಕೊಡಲ್ಲ ಅಂತ ಹೇಳಿದೆ. ಯಾಕೆ? ಕಾನೂನು ಪ್ರಕಾರ. ಈಗೇನು ಹೇಳ್ತಾ ಇದ್ದೀರಾ? ಕಾನೂನು ಪ್ರಕಾರ ಇದೆ, ನಿಯಮದ ಪ್ರಕಾರ ಇದೆ, ಸತ್ಯದ ಪ್ರಕಾರ ಇದೆ ಅಂತ ಹೇಳೋ ಮನುಷ್ಯ, ಸತ್ಯ ನ್ಯಾಯ ಧರ್ಮ ಎಲ್ಲ ನೀನೇ ಮುಖ್ಯಮಂತ್ರಿ ಇದ್ದಾಗ ಯಾಕೆ ಕೊಡ್ಲಿಲ್ಲಪ್ಪ? ಹಾಗಾರೆ ತಪ್ಪಿದ್ದಿದ್ದು ತಾನೇ ಕೊಡ್ಲಿಲ್ಲ. ಈಗ ಸಿಕ್ಕಾಕೊಂಡಾಗ ಅದು ಬಿಜೆಪಿಯವ್ರು ಕೊಟ್ಟವ್ರೆ ಅಂತ. ತಪ್ಪೆ. ಅವತ್ತು ಯಾರು ಮೂಡ ಅಧ್ಯಕ್ಷ ಇದ್ದ, ಮೂಡ ಅಧ್ಯಕ್ಷನ್ನೂ ಸೇರಿಸಿ ಒಳಕಾಕ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಮ್ದೇನು ಅದಕ್ಕೆ ಅಬ್ಜೆಕ್ಷನ್ ನಾವು ಹೇಳೋ ಪ್ರಶ್ನೆನೇ ಇಲ್ಲ.